ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ನನ್ನ ಒಂದು ಸಜೆಷನ್ ಏನಂದರೆ, ಫಸ್ಟು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. MCQ ಇರುತ್ತೆ, ಒಂದು ಪ್ಲ್ಯಾನ್. ನಮ್ಮ ಸಜೆಷನ್ ಅಷ್ಟೇ, ನಾವು ಹೇಳ್ದಂಗೆ ನೀವು ಮಾಡಬೇಕು ಅಂತೇನಿಲ್ಲ. ನೀವು ಪರ್ಫೆಕ್ಟಾಗಿ ಆಲ್ರೆಡಿ ನಿಮ್ಗೆ ಐಡಿಯಾ ಇದೆ ಅಂದರೆ ತೊಂದರೆ ಏನಿಲ್ಲ. MCQ ಇದೆ ಪಾರ್ಟ್ ಎನಲ್ಲಿ, ಪಾರ್ಟ್ ಬಿ 2 ಮಾರ್ಕ್ಸು, ಎನಿ 6 ಅಂತ ಕೇಳ್ತಾರೆ, ತೊಂದರೆ ಏನಿಲ್ಲ. ಪಾರ್ಟ್ ಸಿ ಎನಿ 6 ಚಾಯ್ಸ್ ಇರುತ್ತೆ. ಪಾರ್ಟ್ ಬಿನಲ್ಲೂ ಎನಿ 6 ಅಂತ ಹೇಳ್ತಾರೆ, ಚಾಯ್ಸ್ ಇರುತ್ತೆ. ಪಾರ್ಟ್ ಡಿಗೆ ಬರ್ತೀರಿ 5 ಮಾರ್ಕ್ಸ್ ಕ್ವಶನ್ಸು, ಎನಿ 4 ಅಂತ ಕೇಳ್ತಾರೆ, ಚಾಯ್ಸ್ ಇರುತ್ತೆ. ಪಾರ್ಟ್ ಇಗೆ ಬರ್ತೀರಿ LPP ಇರುತ್ತೆ, ಮತ್ತು ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಥಿಯರಮ್ ಇರುತ್ತೆ, ಅದ್ರ ಜೊತೆಗೆ ಒಂದು ಪ್ರಾಬ್ಲಮ್ಸನ್ನು ಸೇರಿಸಿರ್ತಾರೆ. ನೆಕ್ಸ್ಟು ಅದರಲ್ಲಿ ಆ 4 ಮಾರ್ಕ್ಸ್ಗೆ ಆ ಕಂಟಿನ್ಯೂಟಿ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟು ಕಂಟಿನ್ಯೂಟಿನೇ ಕೇಳಬೇಕು ಅಂತೇನಿಲ್ಲ. ಈಗ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಕೊಟ್ಟಿರೋದ್ರಿಂದ ಆ 4 ಮಾರ್ಕ್ಸ್ಗೆ ಕಂಟಿನ್ಯೂಟಿನೇ ಕೇಳಬೇಕು ಅಂತ ರೂಲ್ ಏನಾಗಿಲ್ಲ. ಗೊತ್ತಾಯ್ತು, ಯಾವುದನ್ನ ಕೇಳಿ ಈಸಿಯಾಗಿರುತ್ತೆ. ಕಂಟಿನ್ಯೂಟಿ ಮೇಲೆ ಪ್ರಾಬ್ಲಮ್ ನೋಡ್ಕೊಳ್ಳಿ. ಮತ್ತು ಫೈಂಡ್ ಇನ್ವರ್ಸ್ ಆಫ್ ಎ 2x2 ಮೆಟ್ರಿಕ್ಸ್ ಕೊಟ್ಟು ಫೈಂಡ್ ಇನ್ವರ್ಸ್ ಆಫ್ ಎ ಈಕ್ವೇಷನ್ಸ್ ಅವರೇ ಕೊಟ್ಟಿರ್ತಾರೆ, ಫೈಂಡ್ ಇನ್ವರ್ಸ್ ಆಫ್ ಎ ಅಂತ ಕೇಳ್ಬೋದು. ಮತ್ತು ಇನ್ವರ್ಸ್ ಆಫ್ AB = ಇನ್ವರ್ಸ್ ಆಫ್ B × ಇನ್ವರ್ಸ್ ಆಫ್ ಎ, ಆ ಥರ ಪ್ರಾಬ್ಲಮ್ ಬೇಕಾದರೂ 4 ಮಾರ್ಕ್ಸಿಗೆ ಕೇಳ್ಬೋದು ಅಕಾರ್ಡಿಂಗ್ ಟು ನ್ಯೂ 3 ಡಿಫ್ರೆಂಟ್ ಬ್ಲೂ ಪ್ರಿಂಟು. ಅಥವಾ ಇಫ್ ಡಿಫ್ರೆನ್ಷಿಯೇಷನಿಗೆ ಸಂಬಂಧಪಟ್ಟಂಗೆ if y = x ಪವರ್ sin x ಪ್ಲಸ್ sin x ⁻⁴ cos x, ಇದನ್ನು 4 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ನೀವೊಂದು ಐಡಿಯಾ ಪ್ಲ್ಯಾನ್ ಮಾಡ್ಕೊಬೇಕು ಯಾವತ್ತು. ವಿತೌಟ್ ಪ್ಲ್ಯಾನ್ ಹೋದಾಗ ಏನಾಗುತ್ತೆ, ನಿಮಗೆ ಬರೀಬೇಕಾದ್ರೆ ಕನ್ಫ್ಯೂಸ್ ಆಗೋದು, ಇವೆಲ್ಲ ಏನು ಭಯ ಪಡೋವಂಥ ಅವಶ್ಯಕತೆಯೇ ಇರಲ್ಲ. ನನ್ನ ಸಜೆಷನ್ ಏನಂದರೆ, ಪಾರ್ಟ್ ಡಿ 5 ಮಾರ್ಕ್ಸ್ಗೆ ಹೋದಾಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ 5 ಮಾರ್ಕ್ಸ್ಗೆ ಈಸಿಗಿರೋ ಪ್ರಾಬ್ಲಮೇ ಕೇಳ್ತಾರೆ, ಅಂಥ ಟಫ್ ಏನಿರಲ್ಲ. ಜನರಲ್ ಎಕ್ಸಾಂಪಲ್, ಫಂಕ್ಷನ್ ಡಿಫೈನ್ ಮಾಡಿರ್ತಾರೆ, F from R to R ಅಂತನೋ, F from N to A ಅಂತನೋ, ಅಥವಾ ಏನೋ ಅಲ್ಲಿ ಏನು ಫಂಕ್ಷನ್ಸ್ ಕೊಡ್ತಾರೆ ಅದಕ್ಕೆ ರಿಲೇಟೆಡಾಗಿ ಫಂಕ್ಷನ್ ಡಿಫೈನ್ ಮಾಡಿರ್ತಾರೆ. ಈಗ f(x = 4x + 3) ಕೊಡ್ಬೋದು, f(x = 4x - 3) ಅಂತ ಕೊಡ್ಬೋದು, f(x = x² ಅಂತ ಕೊಡ್ಬೋದು, f(x = x - 2/x - 3) ಅಂತ ಕೊಡ್ಬೋದು. ಈಸಿ ಇರುತ್ತೆ. ಓಕೆ, ಒಂದು ಅಂತ ಪ್ರೂವ್ ಮಾಡ್ತೀರಿ, ಆನ್ ಟು ಅಂತ ಪ್ರೂವ್ ಮಾಡ್ತೀರಿ, ಬೈಜೆಕ್ಟಿವ್ ಮತ್ತು ಇನ್ವರ್ಟಿಬಲ್, ಇನ್ವರ್ಸ್ ಆಫ್ ಎಕ್ಸ್, ಅಲ್ಲೇ ಎಕ್ಸ್ ಇನ್ ಟರ್ಮ್ಸ್ ಆಫ್ 5 ಮಾಡ್ಕೊಂಡಿರ್ತೀರಿ, ಅದನ್ನೇ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕರಿತೀವಿ, ಇನ್ವರ್ಸ್ ಆಫ್ 5 ಅದನ್ನು g(y) ಅಂತ ಕರಿತೀವಿ. ಓಕೆ, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೆಕ್ಸ್ಟು ಮೆಟ್ರಿಕ್ಸಿಗೆ ಬಂದಾಗ, ಈಗ ಫಾರ್ ಎಕ್ಸಾಂಪಲ್ a³ - 6a² + 7a - 2i = 0, ಈ ಥರ ಪ್ರಾಬ್ಲಮ್ಸ್ ಕೇಳಿದಾಗ ಏನಾಗುತ್ತೆ, ಅಲ್ಲಿ a² ಕಂಡಿಡ್ಕೊಬೇಕು, a³ ಕಂಡಿಡ್ಕೊಬೇಕು. ಒಂದು ಎಲಿಮೆಂಟ್ ತಪ್ಪಾದರೆ ಏನಾಗುತ್ತೆ, ಮೆಟ್ರಿಕ್ಸ್ ನೋಡೋದಕ್ಕೆ ಈಸಿ, ನಿಮಗೂ ಗೊತ್ತಿದೆ ಆಲ್ರೆಡಿ, ಮೆಟ್ರಿಕ್ಸ್ ನೋಡೋದಕ್ಕೆ ಈಸಿ ಇರುತ್ತೆ. ಪ್ರಾಬ್ಲಮ್ಸ್ ಕೂಡೋದು ಕಲಿಯೋದಲ್ವಾ ಗುಣಿಸೋದಲ್ವಾ ಅಂತ ನಿಮ್ಮ ಮೈಂಡಿಗೆ ಬಂದುಬಿಡುತ್ತೆ. ಬಟ್ ನನ್ನ ಸಜೆಷನ್ ಏನಂದರೆ, ಮೆಟ್ರಿಕ್ಸು ಮತ್ತು ಮೆಟ್ರಿಕ್ಸ್ ಬದಲಾಗಿ, ಮೆಟ್ರಿಕ್ಸ್ ಮೆಥಡ್ 2 ಪ್ರಾಬ್ಲಮ್ಸ್ ಬದಲಾಗಿ ಇಂಟಿಗ್ರೇಷನ್ಸ್, ನಿಮಗೆ 6 ಸ್ಟ್ಯಾಂಡರ್ಡ್ ಇಂಟಿಗ್ರೇಷನ್ ಥಿಯರಮ್ಸ್ ಇದೆ, ಚೆನ್ನಾಗಿ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ dx/√(a² - x²) ಅವು 6 ಇದೆಯಲ್ಲ, ಅದ್ರ ಜೊತೆಗೆ ಇನ್ನೊಂದು ಇಂಟಿಗ್ರೇಷನ್ ಆಫ್ √(a² - x²). ನೋಡಿ, ಇಂಟಿಗ್ರೇಷನ್ ಆಫ್ √(a² - x² ಕಲಿತ್ರೆ ನಿಮಗೆ ಅಪ್ಲಿಕೇಶನ್ಸ್ ಆಫ್ ದಿ ಡೆಫಿನೆಟ್ ಇಂಟಿಗ್ರಲ್ಸಲ್ಲಿ ಫೈಂಡ್ ದ ಏರಿಯಾ ಆಫ್ ದಿ ಸರ್ಕಲ್ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್, ಫೈಂಡ್ ದ ಏರಿಯಾ ಆಫ್ ದಿ ಎಲಿಪ್ಸ್ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ಸ್, ಅದಕ್ಕೂ ಯೂಸ್ ಆಗುತ್ತೆ. ಅದನ್ನು ಕಲ್ತ್ಕೊಂಬಿಡ್ಬೇಕು ನೀವು, ಕಂಪಲ್ಸರಿ ಕಲ್ತ್ಕೊಂಬಿಡ್ಬೇಕು. ನಿಮಗೆ ಅಲ್ಲಿ 2 ಯೂಸ್ ಆಗುತ್ತೆ. ಈ ಥರ ಐಡಿಯಾ ಯೂಸ್ ಮಾಡ್ಕೊಬೇಕು ನೀವು. ನೆಕ್ಸ್ಟ್ ಹಾಗೆ ಡಿಫ್ರೆನ್ಷಿಯೇಷನಲ್ಲಿ ಈಸಿಗೆ 4 ಅಥವಾ 5, 6 ಸ್ಟೆಪ್ಗೆ ಆನ್ಸರ್ ಸಿಗ್ತಕ್ಕಂಥ ಪ್ರಾಬ್ಲಮ್ಮು ಡಿಫ್ರೆನ್ಷಿಯೇಷನಲ್ಲಿ. ನೀನು ಮೆಟ್ರಿಕ್ಸ್ ಪ್ರಾಬ್ಲಮ್ಸ್ ತಗೊಂಡು ಏನಾಗುತ್ತೆ, ಒಂದಿನ ನಿಮಗೆ ಶೋ ದಟ್ ಪ್ರೂವ್ ದಟ್ ಅಂತ ಕೇಳ್ತಾರೆ. ಈಗ ಮೆಟ್ರಿಕ್ಸ್ ಮೆಥಡಲ್ಲಿ XYZ ಸಾಲ್ವ್ ಮಾಡಬೇಕು ಅಂದರೆ ನೀವು ಡಿಟರ್ಮಿನೆಂಟ್ ಆಫ್ ಎ ಕಂಡಿಡ್ಕೊಬೇಕು, ಕೋಫ್ಯಾಕ್ಟ್ರ್ ಕಂಡಿಡ್ಕೊಬೇಕು, ಅಡ್ಜಾಯಿಂಟ್ ಕಂಡಿಡ್ಕೊಬೇಕು, ಮತ್ತು ಗುಣಿಸ್ಬೇಕು. ಅಲ್ಲಿ ಏನಾದರೂ ಒಂದು ಕೋಫ್ಯಾಕ್ಟ್ರ್ ತಪ್ಪಾಯಿತು ಅಂದರೆ ನೀನು ಮತ್ತೆ ಅಲ್ಲಿ ಮೇಲ್ಗಡೆ ನೋಡ್ತೀಯ, ಯಾಕೆ ವೆರಿಫೈ ಮಾಡ್ತೀಯ, XYZ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀಯ, ಏನಾದರೂ ಬರಲಿಲ್ಲ ಅಂದರೆ ಮತ್ತೆ ಟೈಮ್ ಕಿಲ್ ಆಗುತ್ತೆ, ಭಯ ಶುರು ಆಗುತ್ತೆ. ಅದಕ್ಕೆ ಬೆಟ್ರ್ ಅಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಮೇಲೆ ಈಸಿ ಪ್ರಾಬ್ಲಮ್ಮು ಒಂದು ನೋಡ್ಕೊಳ್ಳಿ. y = sin of log x ಪ್ರೂವ್ ದಟ್ ಅಂತ ಕೇಳ್ತಾರೆ, y = a × e⁻mx + b × e⁻nx, ಆ ಪ್ರಾಬ್ಲಮ್ಸ್ ಕೇಳ್ತಾರೆ. ಅಥವಾ y = tan - x (2). ಈ ಥರ ಸಿಂಪಲಾಗಿರ್ತಕ್ಕಂಥ ಪ್ರಾಬ್ಲಮ್ಸೇ ಇರುತ್ತೆ. ಒಂದು 5-6 ಸ್ಟೆಪ್ಪಲ್ಲೇ ಸಿಗ್ತಕ್ಕಂಥ ಪ್ರಾಬ್ಲಮ್ಸು ಡಿಫ್ರೆನ್ಷಿಯೇಷನ್ ಪ್ರಾಬ್ಲಮ್ ನೋಡ್ಕೊಳ್ಳಿ, ನನ್ನ ಸಜೆಷನ್. ಅಲ್ಲಿಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ ಮೇಲೆ ಈಸಿ ಪ್ರಾಬ್ಲಮ್ ಮಾಡ್ಕೊತೀರಿ. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಮೇಲೆ ಪ್ರಾಬ್ಲಮ್ ಹೇಳಿದ್ದೀನಿ ಈಗ. ನೆಕ್ಸ್ಟು ಇಂಟಿಗ್ರೇಷನ್ಸಲ್ಲೂ ಹೇಳಿದ್ದೀನಿ, 3 ಆಯಿತು. ನೆಕ್ಸ್ಟು ಡಿಫ್ರೆನ್ಷಿಯಲ್ ಈಕ್ವೇಷನ್ ಚಾಪ್ಟ್ರಲ್ಲಿ 3 ಟೈಪ್ ಇರುತ್ತೆ. ಒಂದು ವೇರಿಯಬಲ್ ಸಪರಬಲ್ ಮೆಥಡ್ ಪ್ರಾಬ್ಲಮ್ಮು, ಇನ್ನೊಂದು ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್ dydx + py = q, ಈಸಿಯಾಗಿ ಬರುತ್ತೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರು ಮತ್ತು ಜನರಲ್ ಸೊಲ್ಯೂಷನ್ 6 ಸ್ಟೆಪ್ಗೆಲ್ಲ ಸಿಕ್ಬಿಡುತ್ತೆ. ಓಕೆ, ಈಸಿಯಾಗಿ ಮಾಡ್ಕೊಬೋದು. 3 ಪ್ರಾಬ್ಲಮ್ ಆಯಿತು. ನೆಕ್ಸ್ಟು
3Dನಲ್ಲಿ ಏನಾದ್ರು ಡೆರಿವೇಷನ್ಸ್ ಕೇಳಿದರೆ ಅದೊಂದು 5 ಮಾರ್ಕ್ಸ್ ಆಯಿತು. ಈಸಿಯಾಗಿರುತ್ತೆ, ಅದೆಲ್ಲ ಕಷ್ಟ ಇರಲ್ಲ ಅಂತ ಮೈಂಡು. ಇಲ್ಲಿ ಮೆಟ್ರಿಕ್ಸ್ಗೆ ಹೋದಾಗ ಏನಾಗುತ್ತೆ, ಎಲ್ಲಿ ಟೈಮ್ ಕಿಲ್ ಆಗುತ್ತೋ ಅನ್ನೋ ಮೈಂಡ್ ಇಟ್ಕೊಂಡು ನಮ್ಗೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡ್ರೆ ಬೆಟರ್ ನನ್ನ ಐಡಿಯಾ. ನೆಕ್ಸ್ಟ್ ಇನ್ನು 5 ಮಾರ್ಕ್ಸಿಗೆ ಕೇಳಬೇಕಾದ್ರೆ ಇಂಟಿಗ್ರೇಷನ್ಸಲ್ಲಿ ಏರಿಯಾ ಆಫ್ ದಿ ಎಲಿಪ್ಸ್ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್, ಏರಿಯಾ ಆಫ್ ದಿ ಸರ್ಕಲ್ ಬೈ ದ ಮೆಥಡ್ ಆಫ್ ಇಂಟಿಗ್ರೇಷನ್ ಈಸಿಯಾಗಿ ಮಾಡ್ಕೊಬೋದು. ಯಾಕೆಂದರೆ ಅದರಲ್ಲಿ ಡೆಫಿನೆಟಲ್ಲಿ ಕಲ್ತಿರ್ತೀರಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² - x² ಕಲ್ತಿರ್ತೀರಿ, ಅದು ಕಂಪಲ್ಸರಿ ಬೇಕೇ ಬೇಕು. ಇದಕ್ಕೆ ರಿಲೇಟೆಡಾಗಿ ಕೇಳೋದ್ರಿಂದ ಅದನ್ನು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಪ್ರಾಬ್ಲಮ್ಸನ್ನು ಮಾಡ್ಕೊಬೋದು. ಇನ್ನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಒಂದು 5 ಮಾರ್ಕ್ಸ್ಗೆ, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸಲ್ಲಿ 5 ಮಾರ್ಕ್ಸಿಗೆ ಬರಲ್ಲ. 3Dನಲ್ಲಿ ಅದೊಂದು ಬರುತ್ತೆ, ಡಿರೈವ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಆ್ಯಂಡ್ ಪ್ಯಾರಲ್ ಟು ದ ವೆಕ್ಟರ್ ಬಿ ಎಕ್ಸ್ಪ್ರೆಸ್ ಇನ್ ವೆಕ್ಟರ್ ಫಾರಮ್ ಆ್ಯಂಡ್ ಕಾರ್ಟೀಷಿಯನ್ ಫಾರಮ್. ಇನ್ನೊಂದು ಡಿರೈವ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ಕೇಳ್ಬೋದು. ಅಕಾರ್ಡಿಂಗ್ ಟು 3 ಬ್ಲೂ ಪ್ರಿಂಟಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ ಅದನ್ನು. ಓಕೆ, ಈ ಥರ ಪ್ರಾಬ್ಲಮ್ಸು. ಇನ್ನು ವೆಕ್ಟರ್ ಚಾಪ್ಟ್ರಲ್ಲಿ 5 ಮಾರ್ಕ್ಸಿಗೆ ಬರಲ್ಲ, ವೆಕ್ಟರ್ ಚಾಪ್ಟ್ರಲ್ಲಿ 5 ಮಾರ್ಕ್ಸಿಗೆ ಬರಲ್ಲ. ಡಿಫ್ರೆನ್ಷಿಯೇಷನ್ ಆಯಿತು. ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ನೀವು 2 ಮಾರ್ಕ್ಸ್ 3 ಮಾರ್ಕ್ಸ್ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಡಿಕ್ರೀಸಿಂಗ್ ಫಂಕ್ಷನ್ಸ್ 2 ಮಾರ್ಕ್ಸಿಗೆ ಬರುತ್ತೆ, ಅದನ್ನು ವರ್ಕೌಟ್ ಮಾಡಿ. ಈ ಥರ. ಮತ್ತು ಇನ್ನು LPPಗೆ ಹೋಗ್ತೀರಿ. LPPಗೆ ರಿಲೇಟೆಡಾಗಿ ಯಾವ್ದು ಕೇಳ್ತಾರೆ, ಡೆಫಿನೆಟ್ ಇಂಟೆಗ್ರಲ್ಸಲ್ಲಿ 4 ಥಿಯರಮ್ ಬರುತ್ತೆ. LPPಗೆ ಕಂಪೇರ್ ಮಾಡಿದರೆ ಡೆಫಿನೆಟ್ ಇಂಟೆಗ್ರಲ್ಸಲ್ಲಿ 4 ಥಿಯರಮನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. LPPಗೆ ಹೋದೇನಾಗುತ್ತೆ, ಪಾಯಿಂಟ್ಸ್ ಕಂಡುಹಿಡಿಬೇಕು, ಮತ್ತು ಪಾಯಿಂಟ್ಸ್ ಗ್ರಾಫ್ ಹಾಕಬೇಕು. ಅದರಲ್ಲೂ ನಿಮ್ಗೆ ಏನಾದರೂ ಪಾಸಿಂಗ್ ಥ್ರೂ ಆರಿಜಿನ್ ಕೊಟ್ಟರೆ ಎಲ್ಲಿ ಪಾಯಿಂಟ್ಸ್ ತಪ್ಪಾದರೆ ಪರ್ಫೆಕ್ಟಾಗಿದ್ದರೆ ತೊಂದರೆ. ನಾನು ಹೇಳ್ತಕ್ಕಂಥದ್ದು ಪರ್ಫೆಕ್ಟ್ ನೋ ಪ್ರಾಬ್ಲಮ್. ಅದ್ರ ಬದಲಾಗಿ ಥಿಯರಮ್ ತಗೊಂಡ್ರೆ ಬೆಟರ್ ಅಂತ ನಾನು ಅಂದ್ಕೊಂಡಿದ್ದೇನೆ, ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಬಟ್ LPP ಪ್ರಾಬ್ಲಮ್ ಚೆನ್ನಾಗಿ ಕಲ್ತಿರಬೇಕು. ನಿಮಗೇನೋ ಥಿಯರಮ್ ಬರೋದೇ ಇಲ್ಲ ಅಂದಾಗ LPP ಅಲ್ಲಿ ಪಾಯಿಂಟ್ಸ್ಗಳು ತಪ್ಪಾದರೆ ಎಲ್ಲಿ ಟೈಮ್ ಕಿಲ್ ಆಗುತ್ತೋ ಅನ್ನೋ ಮೈಂಡ್ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಬೆಟ್ರ್ ಅಂದರೆ ನನ್ನ ಪ್ರಕಾರ ಡೆಫಿನೆಟ್ ಇಂಟೆಗ್ರಲ್ಸಲ್ಲಿ ಬರ್ತಕ್ಕಂಥ ಥಿಯರಮನ್ನು ವರ್ಕ್ ಮಾಡಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಇನ್ನು 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ಬಂದಾಗ ಸ್ವಲ್ಪ ಡೀಪಾಗಿ ವರ್ಕ್ ಮಾಡಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಚೆನ್ನಾಗಿ ಗೊತ್ತಿರಬೇಕು, ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು, ಸಿಮಿಟ್ರಿಕಲ್ಲಿ ಎಕ್ಸ್ಪ್ರೆಸ್ ದ ಮೆಟ್ರಿಕ್ಸ್ ಸಮ್ ಆಫ್ ಸಿಮಿಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮಿಟ್ರಿಕ್ ಮೆಟ್ರಿಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಟ್ರಾನ್ಸ್ಪೋಸ್ ಮಾಡೋದಂತೂ ಚೆನ್ನಾಗಿ ಕಲ್ತಿರಲೇಬೇಕು. ಇನ್ನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಗೆ ಬಂದರೆ ವೆದರ್ ಸಿಮಿಟ್ರಿಕ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಅದ್ರ ಮೇಲೆ ಪ್ರಾಬ್ಲಮ್ಸನ್ನು ಚೆನ್ನಾಗಿ ಕಲ್ತಿರಲೇಬೇಕು, ವಿಧಿ ಇಲ್ಲ. ಶೋ ದಟ್ ದ ರಿಲೇಷನ್ ಈಸ್ ಎನ್ ಈಕ್ವಲೆನ್ಸ್ ರಿಲೇಷನ್ ಅಂತ ಕೇಳ್ತಾರೆ ಕಂಡೀಷನ್ಸ್ ಕೊಟ್ಟು. R = a, b such that mod a - b is even ಡಿವಿಸಿಬಲ್ ಬೈ ಅಂತ ಕೇಳ್ತಾರೆ. ಈ ಥರ ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ನಾನು GH Maths ಯೂಟ್ಯೂಬಲ್ಲಿ ಎಲ್ಲ ಪ್ರಾಬ್ಲಮ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ. ನಾನು ಹೇಳ್ತಕ್ಕಂಥದ್ದಂದರೆ ಯಾರು ನಾನು ಫಾಲೋ ಮಾಡ್ತಾಯಿದ್ದೀರಿ ಆ ಹುಡುಗರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಓಕೆ, ಇನ್ನು MCQ ವರ್ಕೌಟ್ ಮಾಡಲೇಬೇಕು ನೋಡಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ x sin x ಅದನ್ನು MCQ ಕೇಳಿದ್ದಾರೆ. ಮೆಟ್ರಿಕ್ಸಲ್ಲಂತೂ ಪ್ರಾಬ್ಲಮ್ಸ್ ಯಾವುದೋ ಒಂದು 2 ಕ್ವಶನ್ಸ್ ಬರ್ಬೋದು ಅಷ್ಟೇ, ಡೈರೆಕ್ಟಾಗಿ ಆನ್ಸರ್ ಮಾಡ್ತಕ್ಕಂಥದ್ದು. ಡೈರೆಕ್ಟಾಗಿ ನೋಡಿದ ತಕ್ಷಣ ಆನ್ಸರ್ ಹೇಳೋ ಅಂದರೆ 1 or 2 ಬರ್ಬೋದು ಅಷ್ಟೇ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಟ್ x = 0 ಅಂತ ಕೇಳಿದಾಗ -1, ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಕೇಳಿದಾಗ +1, ಈ ಥರ ಡೈರೆಕ್ಟಾಗಿ ಹೇಳೋವು. ಮತ್ತು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇವೆಲ್ಲ ಡೈರೆಕ್ಟಾಗಿ ಕೇಳ್ತಕ್ಕಂಥವು. ಮತ್ತು ಆರ್ಡರ್ 4th ಆರ್ಡರ್ 5th ಆರ್ಡರ್ ಅಂತ ಕೇಳಿದಾಗ ಡೈರೆಕ್ಟಾಗಿ ಆನ್ಸರನ್ನು ಇಡ್ಬೋದು. ಈ ಥರ ಒಂದು 2-3 ಇರೋ ಚಾನ್ಸಸ್ ಇರುತ್ತೆ. ಮತ್ತು ಆರ್ಡರ್ ಆ್ಯಂಡ್ ಡಿಗ್ರಿ ಅದಕ್ಕೇನು ವರ್ಕೌಟೇ ಮಾಡೋಂಗಿಲ್ಲ. ಆರ್ಡರ್ ಆ್ಯಂಡ್ ಡಿಗ್ರಿನಲ್ಲಿ ನಾಟ್ ಡಿಫೈನ್ ಅಂತಾರೆ, ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಯಾವ ಡಿಫೈನ್ ಆಗುತ್ತೆ ಯಾವ ಡಿಫೈನ್ ಆಗೋಲ್ಲ ಅದು ಕೇರ್ಫುಲ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ಸೈನ್ ಆಫ್ DO/dx ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಸೈನ್ ಆಫ್ ಅಥವಾ ಕಾಸ್ ಆಫ್ 2nd ಆರ್ಡರ್ 3rd ಆರ್ಡರ್ ಯಾವುದನ್ನೇ ಕೊಡಲಿ ಡಿಗ್ರಿ ಇಸ್ ನಾಟ್ ಡಿಫೈನ್ಡ್. ಇವೆಲ್ಲ ಚೆನ್ನಾಗಿ ಕಲ್ತಿದ್ದಾಗ ನಿಮಗೆ ಸೆಕೆಂಡ್ ಪೀಸ್ನಲ್ಲಿ ಔಟ್ 80ಗೆ 80 100% ತೆಗಿಬೋದು. ಓಕೆ, ಈ ಥರ ಎಲ್ಲ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ನಾನು ಹೇಳಿದೆ ಅಂತ ನನ್ನೇ ಫಾಲೋ ಮಾಡಬೇಕು ಅಂತೇನಿಲ್ಲ. ಸ್ವಲ್ಪ ಐಡಿಯಾ ಯೂಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಎಕ್ಸಾಮಲ್ಲಿ ಪ್ರಾಬ್ಲಮ್ಸನ್ನು ಮಾಡಿ, MCQನಲ್ಲಿ ವರ್ಕೌಟ್ ಮಾಡಿ. ಡೈರೆಕ್ಟಾಗಿ ಸುಮ್ಮನೆ ಬ್ಲೈಂಡಾಗಿ ಆನ್ಸರನ್ನು ಯಾವುದೂ MCQ ಇಡೋಕ್ಕೆ ಬರಲ್ಲ. 1 or 2 ಬಿಟ್ಟರೆ ಕಂಡೀಷನ್ ಬೇಸ್ಡ್ ಒಂದು 2-3 ಇರ್ಬೋದು ಅಷ್ಟೇ. ಇನ್ನೆಲ್ಲ ವರ್ಕೌಟ್ ಮಾಡಿ ಆನ್ಸರನ್ನು ಪರ್ಫೆಕ್ಟಾಗಿ ಇಡಿ. MCQ ನೋಡಿದ ತಕ್ಷಣ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಲ್ಲೇನಾದರೂ ನಿಮಗೆ ಒಂದು 2-3 ಕ್ವಶನ್ಸ್ ನಿಮಗೆ ಡೌಟ್ ಅನಿಸಿರೆ ಬಿಟ್ಬಿಡಿ, ಲಾಸ್ಟಿಗೆ ಬರ್ಕೊಳ್ಳಿ. MCQ ಬಿಟ್ಬಿಡಿ ಅಂದರೆ ಲಾಸ್ಟಿಗೆ ಬರ್ಕೊಳ್ಳಿ. ನಿಮಗೆ ಫಸ್ಟು B ಪಾರ್ಟ್ ಬರೀಬೇಕಾ, B ಪಾರ್ಟ್ ಸ್ಟಾರ್ಟ್ ಮಾಡಿ. ಅಥವಾ C ಪಾರ್ಟಿಂದ ಸ್ಟಾರ್ಟ್ ಮಾಡಬೇಕಾ, C ಇಂದ ಸ್ಟಾರ್ಟ್ ಮಾಡಿ. ಅಥವಾ D ಪಾರ್ಟಿಂದ ಸ್ಟಾರ್ಟ್ ಮಾಡಬೇಕಾ, D ಪಾರ್ಟಿಂದ ಸ್ಟಾರ್ಟ್ ಮಾಡಿ. ಅಥವಾ E ಪಾರ್ಟಿಂದ ಸ್ಟಾರ್ಟ್ ಮಾಡಬೇಕಾ, ಯಾವ ಪಾರ್ಟಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು ನೀವು.
ಸ್ಟಾರ್ಟಿಂಗೇ ಬೇಕಾದ್ರೆ ಪಾರ್ಟ್ ಇ ಅಂತ ಬರೆದು ಅಲ್ಲಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ಪಾರ್ಟ್ ಡಿ ಬರಿ, ಯಾಕೆಂದರೆ ಪಾರ್ಟ್ ಇನಲ್ಲಿ ಎಕ್ಸ್ಪೆಕ್ಟೆಡ್ಡು, ಪಾರ್ಟ್ ಡಿ ಎಕ್ಸ್ಪೆಕ್ಟೆಡ್ಡು, ಇಂಥವೇ ಕ್ವಶನ್ಸ್ಗೆ. ಬಟ್ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ಬೋದು ಅಷ್ಟೇ. ನೀವೆಲ್ಲ ಪ್ರಾಕ್ಟೀಸ್ ಮಾಡೇ ಇರ್ತೀರಿ. ಪಾರ್ಟ್ ಇಗೆ ಹೋಗಿ ಪಾರ್ಟ್ ಇ ಬರೀರಿ, ಆಮೇಲೆ ಪಾರ್ಟ್ ಸಿಗೆ ಬನ್ನಿ, ಪಾರ್ಟ್ ಬಿ ಬನ್ನಿ, ಲಾಸ್ಟ್ಗೆ MCQ ಆರ್ಡ್ರಾಗೆ 1 to 20 ಆರ್ಡ್ರಾಗೆ ಇರಲಿ. ನೀವು ಸ್ಟಾರ್ಟಿಂಗೇ MCQ ಸ್ಟಾರ್ಟ್ ಮಾಡ್ತಿರೋ ಅಥವಾ ಮಧ್ಯದಲ್ಲಿ ಸ್ಟಾರ್ಟ್ ಮಾಡ್ತಿರೋ ಲಾಸ್ಟಿಗೆ ಬರೀತಿರೋ 20 ಕ್ವಶನ್ಸು ಆರ್ಡ್ರಾಗಿರೋ ಥರ ಮಾಡ್ಕೊಳ್ಳಿ. ಫಸ್ಟ್ 1-2 ಬರೆಯೋದು, ಇನ್ನೊಂದು ಕಡೆ 1-2 ಬರೆಯೋದು, ಆ ಥರ ಮಾಡೋಕ್ಕೋಗ್ಬೇಡಿ. 1 to 20 ಒಂದೇ ಕಡೆ ಬರೀರಿ. ಸ್ಟಾರ್ಟಿಂಗೇ ಬರೀಬೇಕು ಅಂತೇನಿಲ್ಲ, ಮಧ್ಯದಲ್ಲಿ ಬರೀಬೇಕು ಅಂತೇನಿಲ್ಲ, ಲಾಸ್ಟಿಗೆ ಬರೀಬೇಕು ಅಂತೇನಿಲ್ಲ. ನೀವು ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡಿ. 1 to 20 ಆರ್ಡ್ರಾಗಿರಲಿ. ಓಕೆ, 1 ರಿಂದ 5 ಒಂದು ಕಡೆ ಬರೆಯೋದು, ಇನ್ನೊಂದು ಕಡೆ ಇನ್ನೊಂದು ಪೇಜಲ್ಲಿ ಬರೆಯೋದು, ಅವೆಲ್ಲ ಮಾಡೋಕ್ಕೋಗ್ಬೇಡಿ. 1 ರಿಂದ 20ವರೆಗೂ ಎಲ್ಲಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡಿ, ಆರ್ಡ್ರಾಗಿರಲಿ. ಕಟ್ ಮಾಡಿ ಸ್ಕಿಪ್ ಮಾಡೋಕ್ಕೋಗ್ಬೇಡಿ. 1 to 20 ಕ್ವಶನ್ಸು ಪಾರ್ಟ್ ಎನಲ್ಲಿ. ಓಕೆ, ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾ ಇರ್ತೇನೆ. ನನ್ನ ಉದ್ದೇಶ ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸು ಯಾರು ನಾನು ಫಾಲೋ ಮಾಡ್ತಾಯಿದ್ದೀರಿ 80ಕ್ಕೆ 80 ತೆಗಿಲೇಬೇಕು ನನಗೆ. ಯಾಕೆಂದರೆ ನನ್ನ GH ಮ್ಯಾಥ್ಸ್ ಯೂಟ್ಯೂಬನ್ನು ನೋಡಿ ಬಿಜಾಪುರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ನನಗೆ ಖುಷಿ ಅದೇ. ಯಾರೋ ಒಬ್ಬರು ನನ್ನ ವಿಡಿಯೋಗಳನ್ನು ನೋಡಿ ಪಾಸ್ ಆಗ್ತಾ ಇದ್ದಾರೆ ಅಂದರೆ ನನಗೆ ಖುಷಿ ಕೊಡುತ್ತೆ. ಓಕೆ, ಅವರು ನನ್ನ ಮುಖನೇ ನೋಡಿಲ್ಲ, ಅವರು ನಾನು ಫೋನಲ್ಲಿ ಮಾತಾಡಿ ಪಾಸ್ ಆದಮೇಲೆ ಹೇಳ್ತಾರೆ ನನಗೆ. ಸಾಕು, ಅಷ್ಟೇ. ನಮಗೆ ಯಾರೋ ವಿಡಿಯೋ ನೋಡಿ ನನಗೆ ಅರ್ಥವಾಯಿತು, ಪಾಸಾದೆ ಅಂದರೆ ಅದರಂಥ ಖುಷಿ ನಮಗೆ ಇನ್ನೇನು ಬೇಕಾಗಿಲ್ಲ. ಓಕೆ, ವಂದನೆಗಳು. ಎಕ್ಸಾಮ್ ಬರೀರಿ. ಮ್ಯಾಥಮೆಟಿಕ್ಸು ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿಗಳಿಗೆ ಟಫ್ ಅನ್ನಿಸ್ಬಾರ್ದು ನನ್ನ ಉದ್ದೇಶ. ಓಕೆ, ಥ್ಯಾಂಕ್ ಯು.